ಹಾಯ್ ಆಲ್ ವೆಲ್ಕಮ್ ಟು ಮೈ ಮಿನಿ ಬ್ಲಾಗ್. ಇದು ನನ್ನ ಫ್ರೈಡೆ ಮಿನಿ ಬ್ಲಾಗ್ ಆಗಿದೆ. ಈ ದಿನ ನಾನು ನಮ್ಮ ಮನೆ ಹತ್ರನೇ ಇರುವಂತಹ ಪಟಾಲಮ್ಮ ದೇವಸ್ಥಾನಕ್ಕೆ ಹೋಗಿದ್ದೆ. ಶುಕ್ರವಾರ ಆಗಿರೋದ್ರಿಂದ ಇವತ್ತು ದೇವಿ ಅಲಂಕಾರ ತುಂಬ ಸುಂದರವಾಗಿ ಮಾಡಿದ್ರು. ದೇವರು ಕೂಡ ತುಂಬ ಅದ್ಭುತವಾಗಿ ಕಾಣಿಸ್ತಾ ಇದ್ರು. ಅದಾದಮೇಲೆ ನಾನು ಕಾಡು ಮಲ್ಲೇಶ್ವರ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೇಳಿ ಮಲ್ಲೇಶ್ವರಂ ಕಡೆ ಹೊರಟೆ. ನಿಜವಾಗ್ಲೂ ಕೂಡ ದೇವಸ್ಥಾನಕ್ಕೆ ಹೋಗೋದು ಅಂತ ಹೇಳಿದ್ರೇ ಒಂದು ಪಾಸಿಟಿವ್ ವೈಬ್. ನಮಗೆ ಮನಸ್ಸಲ್ಲಿ ಏನೇ ನೆಗೆಟಿವ್ ಥಾಟ್ ಬಂದ್ರೂ, ಏನೇ ಅಳುಕುವ ಆತಂಕಗಳು ಬಂದರೂ ಕೂಡ ದೇವಸ್ಥಾನಕ್ಕೆ ಹೋಗಿ ಒಂದು 10 ನಿಮಿಷ ಇಲ್ಲ ಒಂದು ಅರ್ಧ ಗಂಟೆ ಕೂತು ಬಂದರೆ ಏನೋ ಒಂದು ರೀತಿ ಮನಸ್ಸಿಗೆ ನೆಮ್ಮದಿನ ಕೊಡುತ್ತೆ ಅಲ್ವಾ? ಸೊ ನಾನು ಅಷ್ಟೇ ಅದೇ ಒಂದು ಇಂಟೆನ್ಷನಿಂದ ಈ ದಿನ ಫ್ರೈಡೆ ಆಗಿರೋದ್ರಿಂದ ದೇವಸ್ಥಾನಗಳಿಗೆ ಹೋದೆ. ಆ್ಯಸ್ ಯೂಶುವಲ್ ಆಗಿ ಮಲ್ಲೇಶ್ವರಮಲ್ಲಿ ಈ ದೇವಸ್ಥಾನಗಳಲ್ಲಿ ಯೂಶುವಲ್ ಆಗಿ ಬ್ಯುಸಿ ಇರುತ್ತೆ, ತುಂಬ ರಶ್ ಇರ್ತಾರೆ ಜನ. ಬಟ್ ಇವತ್ತು ಅಷ್ಟಾಗಿ ರಶ್ ಇರಲಿಲ್ಲ. ನಾನು ದೇವಸ್ಥಾನದ ಒಳಗಡೆ ಹೋದೆ. ಹಾಗೆ ಈ ಕಾರ್ತಿಕ ಮಾಸ ನಡೀತಾ ಇರೋದ್ರಿಂದ ಎಲ್ಲರೂ ಕೂಡ ದೀಪನ ಹಚ್ಚಿದ್ರು. ಹಾಗೆ ದೇವಸ್ಥಾನದ ಒಳಗಡೆ ಹೋದಾಗ ನಿಜವಾಗ್ಲೂ ಕೂಡ ತುಂಬಾ ಅದ್ಭುತವಾಗಿತ್ತು ದೇವಸ್ಥಾನ. ನಿಜವಾಗ್ಲೂ ಮನಸ್ಸಿಗೆ ಒಂಥರ ಪ್ರಶಾಂತವಾದಂತಹ ವಾತಾವರಣ. ನನಗೂ ಕೂಡ ದೇವರ ದರ್ಶನ ಮಾಡಿ ತುಂಬಾ ಖುಷಿ ಆಯಿತು. ಮನಸ್ಸಿಗೆ ತುಂಬ ನೆಮ್ಮದಿನ ಪಡ್ಕೊಂಡೆ ಅಂತ ಹೇಳ್ಬೋದು. ಯೂಶುವಲ್ ಆಗಿ ದೇವಸ್ಥಾನಗಳಿಗೆ ಹೋದಾಗ ನಮಗೆ ಅದು ಕೊಡು ಇದು ಕೊಡು ಅಂತ ಕೇಳೋ ಬದಲು ಎಲ್ಲವನ್ನ ಎದುರಿಸುವಂತಹ ಶಕ್ತಿ ಕೊಡು ಅಂತ ಕೇಳ್ಕೊಳ್ಳೋದು ಒಳ್ಳೇದಲ್ವಾ? ಹಾಗೆ ಇದಾದಮೇಲೆ ನಮ್ಮ ತಮ್ಮನವ್ರದ್ದು ಇರುಮುಡಿ ಕಾರ್ಯಕ್ರಮ ಇತ್ತು. ಸೊ ನಾ ಅಲ್ಲಿಗೆ ಹೋಗಿದ್ದೆ. ಅಲ್ಲೂ ಕೂಡ ಅಷ್ಟೇ ಶಬರಿಮಲೆಗೆ ಎಲ್ಲರೂ ಕೂಡ ಹೊರಟಿದ್ರು. ತುಂಬಾ ಖುಷಿ ಆಯಿತು. ನಿಜವಾಗ್ಲೂ ಅಯ್ಯಪ್ಪ ಸ್ವಾಮಿನ ದರ್ಶನ ಮಾಡಿದಷ್ಟೇ ಖುಷಿ ಆಯಿತು. ಮನಸ್ಸಿಗೆ ತುಂಬಾ ನೆಮ್ಮದಿನ ನಾನು ಈ ಒಂದು ಫ್ರೈಡೆ ತಂದ್ಕೊಂಡೆ. ಈ ಒಂದು ಬ್ಲಾಗ್ ನಿಮ್ಗೆಲ್ರಿಗೂ ಇಷ್ಟ ಆಗಿದೆ ಅನ್ಕೊಳ್ತೀನಿ. ಥ್ಯಾಂಕ್ ಯು ಸೋ ಮಚ್.